ಮಗಳೇ, ಇವತ್ತೊಂದು ನಿನಗೆ ಸರ್ಪ್ರೈಸ್ ಇದೆ ಗೊತ್ತಾ? ಹೌದಾ? ಏನ್ ಹೇಳಪ್ಪ. ನಾನ್ ನಿನಗೆಲ್ಲ ಹೇಳ್ತೀನಿ, ಫಸ್ಟ್ ಗಾಡಿ ಹತ್ಕೋ ಬಾ ನೀನು. ಸರಿ ಅಪ್ಪ. ಅಪ್ಪ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿಯ? ಮಗಳೇ, 2 ಕೋಟಿಯಲ್ಲಿ ಬಿಲ್ಡಿಂಗ್ ಖರೀದಿ ಮಾಡಿದ್ದೇನೆ ಮಗಳೇ. ಅಪ್ಪ ನಮ್ಮ ಮನೇಲಿ ಇರೋದೇ 3 ಜನ ತಾನೆ, ನಾನು ನೀನು. ನಮ್ 3 ಜನಗೆ ದೊಡ್ಡ ಬಿಲ್ಡಿಂಗ್ ಯಾಕಪ್ಪ ಬೇಕು? ಇಷ್ಟು ದೊಡ್ಡ ಬಿಲ್ಡಿಂಗ್ ಯಾಕಂದ್ರೆ ನಾವು ರಿಚ್ ಆಗಿದ್ದೀವಿ ಅಂತ ಜನರಿಗೆಲ್ಲ ಗೊತ್ತಾಗದ್ ಬೇಡವಾ? ಅದಕ್ಕೆ ಇಷ್ಟು ದೊಡ್ಡ ಬಿಲ್ಡಿಂಗ್. ಅರ್ಥ ಆಯ್ತಾ? ಅಣ್ಣ ತುಂಬಾ ಹೊಟ್ಟೆ ಹಸ್ತದ ಅಣ್ಣ. ಹೋಯ್, ಫಸ್ಟ್ ನೀ ಇಲ್ಲಿಂದ ಹೋಗು. ಸರಿ ಮಗಳೇ, ನೀ ಇಲ್ಲೇ ಇರು, ನಾ ಹೋಗ್ಬಿಟ್ಟು ಬರ್ತೀನಿ. ಸರಿ ಅಪ್ಪ. ತಮ್ಮ 1 ನಿಮಿಷ ನಿಂತ್ಕೊ ಇಲ್ಲಿ. ಹಾ ಹೇಳಕ್ಕ. ತಮ್ಮ, ನಮ್ ಪಪ್ಪಂದೋಸ್ಕರ ನಾ ಸಾರಿ ಕೇಳ್ತೀನಿ. ಏನ್ ಅನ್ಕೋಕ್ ಹೋಗ್ಬೇಡ ತಮ್ಮ. ತಮ್ಮ ಈ ದುಡ್ಡು ತಗೊಂಡ್ ಏನಾದ್ರು ತಿನ್ಕೋ ತಮ್ಮ. ಅಕ್ಕ ತುಂಬಾ ಟ್ಯಾಂಕ್ಸ್ ಅಕ್ಕ. ಅಪ್ಪ, ಅವಾಗಿನ ಈ ಬಿಲ್ಡಿಂಗ್ ಎಷ್ಟಂದಲ್ಲಪ್ಪ ನೀನು? ನನಗೆ ಇವಾಗ ಅರ್ಥ ಆಯ್ತು ಮಗಳೇ, ದುಡ್ಡಿದ್ರೆ ಅಷ್ಟೇ ಅಲ್ಲ ಜೀವನ, ಒಳ್ಳೆ ಮನಸ್ಸಿರ್ಬೇಕು. ಆದ್ರೆ ಒಳ್ಳೆ ಮನಸ್ಸು ನನ್ನ ಹತ್ರ ಇಲ್ಲ ಮಗಳೇ. ಆ ಒಳ್ಳೆ ಮನಸ್ಸು ನಿನ್ನ ಹತ್ರ ಇದೆ ಮಗಳೇ. ನೀ ನನ್ ಮಗಳಾಗಿ ಹುಟ್ಟಿದ್ದಕ್ಕೆ ನಾನೇ ಪುಣ್ಯ ಮಾಡಿದ್ದೀನಿ ಮಗಳೇ. ದಯವಿಟ್ಟು ದುಡ್ಡಿದೆ ಅಂತ ಯಾರನ್ನ ಕೀಳಾಗಿ ನೋಡಕ್ ಹೋಗ್ಬೇಡಿ. ನಿಮ್ ಕೈಲೇ ಆದ್ರೆ ಸಹಾಯ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.